ಹಬ್ಬ ಸುಸ್ತಾತು ಹೆಂಗೋತ್ಲಾಗಿ ಬಂದ್ವಲ್ಲ ಮನೆಗೆ. ಬಾರಿ ಜಿಲೇಬಿ, ಯಾಕಲ್ಲ ನಿಂತ್ಕೊಂಡಿದ್ಯಾ? ಬಾ, ಇದೆ ನಮ್ಮ ಮನೆ. ಹೌದಾತ್ಗೆ, ನಾನು ಎಂದೂ ಬಂದಿರಲಿಲ್ಲ ಇಲ್ಲಿಗೆ. ನಿಮ್ಮ ಮನೆ ನೋಡಿ ತುಂಬಾ ಸಂತೋಷ ಆಯ್ತು. ನಿಮ್ಮ ಮನೆನೂ ಚೆನ್ನಾಗೇ ಐತಿ. ಹ್ಞೂ, ಹಳೆ ಮನೆ ಇದು. ಅದೇ ನಮ್ಮ ಮಾವ ಇದ್ದಾಗ ನಮ್ಮ ಮಾವ ಅಪ್ಪಯ್ಯ ಕಟ್ಸಿದ್ದಂತೆ ಇದು. ಅಷ್ಟು ವರ್ಷ ಹಳೇದಾದ್ರೂ ಇನ್ನನ ಎಷ್ಟು ಚೆನ್ನಾಗೈತೆ ನೋಡು. ಹಳೆ ಮನೆ ಆದ್ರೂ ಹೊಸ ಮನೆ ತರ ಐತಿ ಇನ್ನನ. ಮನೆ ಕಬ್ಬಿಟ್ಟವನೇ ಕೊಡಿಲಿ ಅವನ್ನ ಇಲ್ಲಿ ಮಂಚದ ಮ್ಯಾಕ್ ಮನಗ್ಸಾನ. ಎಷ್ಟೊತ್ತು ಅಂತ ಎತ್ಕೊಂಡಿರ್ತೀಯ, ನಿನ್ಗೂ ಕೈ ನೋಯ್ತವೆ. ನಾನೇ ಮನಗ್ಸ್ತೀನಿ ಬಿಡಿ ಅದಕ್ಕೆ. ನಾನೇನೆ ಮನಗ್ಸ್ತೀನಿ ಮಂಚದ ಮ್ಯಾಕ್ ಇಲ್ಲೇನೆ. ಲಕ್ಷ್ಮಿ, ಲಕ್ಷ್ಮಿ, ಅವಳಿಗೆ ಕುಡಿಯಕ್ಕೆ ಏನಾನ ತಂದ್ಕೊಡು. ನೀರೋ ಇಲ್ಲಾಂದ್ರೆ ಕಾಫಿನೋ ಟೀನೋ ಏನಾನ ಕಾಸ್ಕೊಡು. ನಾನು ಹೊಲ್ ಕಡೆಗೆ ಹೋಗ್ಬತ್ತೀನಿ. ರೀ ಇರ್ರಿ, ಕಾಫಿ ಕಾಸಿ ಕುಡ್ದೋಗಿರಂತೆ ನೀವೊಂದಿಷ್ಟ. ಬೇಡ ಕಣೆ, ನನಗೆ ಕಾಫಿ ಬೇಡ, ಏನು ಬೇಡ. ಹೊಲ್ ಕಡೆಗೆ ಹೋಗ್ಬತ್ತೀನಿ. ಬತ್ತೀನಿ. ನೀವಂಗೆ ಕಾಸ್ಕೊಂಡು ಕುಡೀರಿ. ಜಿಲೇಬಿಗೆ ಕಾಸ್ಕೊಡು. ಬಿಡಿ ಅಣ್ಣ, ನನ್ಗೇನೇನೀಗ ಕಾಫಿ ಕುಡಿಬೇಕು ಟೀ ಕುಡಿಬೇಕು ಅಂತ ಏನು ಅನ್ನಿಸ್ತಾ ಇಲ್ಲ. ಪರವಾಗಿಲ್ಲ ಬಿಡಿ, ನಿಧಾನಕ್ಕೆ ಆಮೇಲೆ ಕಾಸು ಕೊಡ್ತಾರೆ. ಅದಕ್ಕೆ ಈಗಿನ ಬಾಪ ಬಸ್ನಾಗ ಬಂದು ಅವರು ಸುಸ್ತಾಗಿದ್ದಾರೆ. ಆಮೇಲೆ ಕಾಸ್ಕೊಂಡು ಕುಡಿತೀವಿ. ನೀವು ಹೋಗಿ ಬನ್ನಿ. ಏನೋ ಹೊಲ್ ಕಡೆಗೆ ಹೋಗ್ಬೇಕು ಅಂತಿದ್ರಲ್ಲ, ಹೋಗಿ ಬನ್ನಿ. ಸರಿ ಆಯ್ತು, ನಾನು ಹೋಗ್ಬತ್ತೀನಿ. ಅದಕ್ಕೆ ಹೆಂಗೋ ದಡಮ್ಮ ಬರ್ದೇ ಇದ್ದಿದ್ಕೆ ನಾನು ಕರ್ಕೊಂಬಂದ್ರಿ ಅಲ್ವಾ? ಅಯ್ಯೋ ಇಲ್ಲ ಕಣೆ ಜಿಲೇಬಿ, ಅತ್ತೆ ಬಂದಿದ್ರು ನೀನ್ ಕರ್ಕೊಂಡೇ ಬರ್ಬೇಕು ಅಂತಾನೆ ಅಂದ್ಕೊಂಡಿದ್ದೆ ನಾನು. ಅವ್ರು ಬರ್ಲಿಲ್ಲ ಅಂತ ಹೇಳಿ ನೀನ್ ಕರ್ಕೊಂಬಂದ್ವಿ ಅಂತ ಯಾಕೆ ಅನ್ಕೊಂತೀಯ? ನಿನ್ನೂ ಕರ್ಕೊಂಬಂದೇ ಬರ್ತಿದ್ವಿ. ಅತ್ತೆ ಬಂದಿದ್ರು ಕರ್ಕೊಂಬರ್ತಿದ್ವಿ, ಬರ್ದಿದ್ರು ಕರ್ಕೊಂಬರ್ತಿದ್ವಿ. ಅವ್ರು ಬಂದಿಲ್ಲ ಅಂತ ಏನ್ ಕರ್ಕೊಂಬಂದಿಲ್ಲ ನಿನ್ನ. ನೀನ್ ಯಾಕೆ ಹಂಗೆ ತಿಳ್ಕೊಂತೀಯ? ಹೌದಾ ಅತ್ಗೆ, ನಾನೆಲ್ಲನ ದಡಮ್ಮ ಬರ್ಲಿಲ್ವಲ್ಲ, ಅದಕ್ಕೆ ಅವರಾದ್ರೂ ಬಂದಿಲ್ಲ, ಇವಳಾದ್ರೂ ಕರ್ಕೊಂಡು ಹೋಗೋಣ ಅಂತ ಹೇಳಿ ಕರ್ಕೊಂಬಂದ್ರೇನೋ ಅಂತ ತಿಳ್ಕೊಂಡಿದ್ದೆ. ಕ್ಷಮಿಸಿಬಿಡಿ ಅತ್ಗೆ. ಹಂಗೆಲ್ಲ ಏನು ಅಂದ್ಕೋಬೇಡ. ಅವ್ರು ಬಂದಿದ್ರು ಕರ್ಕೊಂಬತ್ತಿದ್ದೆ, ಬರ್ದಿದ್ರು ಕರ್ಕೊಂಬತ್ತಿದ್ದೆ. ನೀನೇನು ನನ್ನ ಆದ್ಮೀನೆ. ಗೌರಿ ಎಷ್ಟೋ ನೀನು ಅಷ್ಟೇನೆ. ಆದ್ರೆ ನಿನಗಿರೋವಷ್ಟು ಬುದ್ಧಿ ನಮ್ಮ ಗೌರಿಗೆ ಇಲ್ದಂಗಾತು. ಅದೇ ಬೇಜಾರು. ಲಕ್ಷ್ಮಕ್ಕ, ಲಕ್ಷ್ಮಕ್ಕ, ಪುಂಡಜ್ಜಿ ಮಾ ಬಂದಿದೀವಿ ಊರಿಂದನ. ಈಗ ಇವಳು ಯಾರೇ ಲಕ್ಷ್ಮಕ್ಕ? ಅದೇ ಕಣ್ಗುಣಕಯ್ಯೋ, ನಮ್ಮ ಗೌರಿ ಗಂಡನ ಎಣ್ಣೆ ಎಂತಿ. ಎಣ್ಣೆ ಮದುವೆ ಆಗಿಲ್ವೇ? ಜಿಲೇಬಿ ಅಂತ ಹೇಳ್ತಿರ್ಲಿಲ್ವೇ? ಇವಳೇನೆ ಅವಳು. ಏನಮ್ಮ ಜಿಲೇಬಿ, ಚೆನ್ನಾಗಿದೀಯಾ? ಹ್ಞೂ ಅಜ್ಜಿ, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಹ್ಞೂ, ನಾವೆಲ್ಲ ಚೆನ್ನಾಗಿದ್ದೀವಮ್ಮ. ಹೆಂಗೋ ಇವತ್ತಾದ್ರೂ ಬಂದಲ್ಲ ಈ ಮನೆಗೆ. ನಾವು ನೀನು ನೋಡೇ ಇರಲಿಲ್ಲ ಇಷ್ಟು ದಿನ. ಹೇಳಾಳು ಲಕ್ಷ್ಮಕ್ಕ, ನಮ್ಮ ಗೌರಿಗಿಂತನ ಗೌರಿ ತಂಗಿನೇ ವಾಸಿ. ಅವಳೇನೆ ನಮ್ಮನ್ನ ಅಣ್ಣ ಯಾತ್ಗೆ ಅಂತ ಅನ್ಕೊಂಡವಳೆ. ಆದರೆ ಒಡ ಹುಟ್ಟಿದ ಗೌರಿಗೆ ಅಣ್ಣ ಯಾತ್ಗೆ ಎಂಬುದು ಒಂದಿಷ್ಟು ಮರ್ಯಾದಿನೇ ಇಲ್ಲ ಅಂತನ ಹೇಳ್ತಾ ಇದ್ಲು. ಹೆಂಗೋ ಇವತ್ತು ನೀನು ನೋಡೋ ಅದೃಷ್ಟನೂ ಸಿಕ್ತು. ಹೆಂಗೋ ಬಂದಿದ್ಯಲ್ಲ ನಮ್ಮೂರಿಗೆ. ಅಯ್ಯೋ ಅಜ್ಜಿ, ಅಷ್ಟು ದೊಡ್ಡ ದೊಡ್ಡ ಮಾತೆಲ್ಲ ಯಾಕೆ? ನಿಮ್ಮನ್ನ ನೋಡಿನಲ್ಲ, ಈ ಮನೆಗೆ ಬಂದಲ್ಲ, ಅದು ನನ್ನ ಅದೃಷ್ಟ. ನಿಮ್ಮ ಅದೃಷ್ಟ ಅಲ್ಲ, ನನ್ನ ಅದೃಷ್ಟ ಇದು. ಈ ಮನೆಗೆ ಬಂದಿರೋದು, ನಿಮ್ಮನ್ನೆಲ್ಲ ಮಾತಾಡ್ತಾ ಇರೋದು ನನ್ನ 7 ಜನ್ಮದ ಪುಣ್ಯನೇ ಅನ್ಸುತ್ತೆ. ನೀವೆಲ್ಲ ಸಿಕ್ಕಿರೋದು, ಈ ಅಣ್ಣ ಅತ್ತಿಗೆ ಲಕ್ಷ್ಮತ್ತಿಗೆ ಅಂತವ್ರು, ಸೀನಣ್ಣನಂತವ್ರು ಸಿಕ್ಕಿರೋದು ನನ್ನ ಪುಣ್ಯ. ಹೆಂಗೋದ್ಲಾಗೆ ನನಗೆ ತವ್ರ ಮನೆ ಇಲ್ಲ ಅಂತೇಳಿ ಬೇಜಾರಾಗಿತ್ತು. ಹೆಂಗೋ ಇವ್ರ ಮೂಲಕನ ಬೇಜಾರೆಲ್ಲ ಹೋಯ್ತು. ಎಲ್ಲೇ ಜಿಲೇಬಿ, ನಿನ್ ಮಗ ಎಲ್ಲಿ ನೋಡೋಣ? ಅವನು ಮನೆ ಕಂಡಿದ್ದ ಕಣಕ, ಅದಕ್ಕೇನೆ ಬಂದ ತಕ್ಷಣ ಮಂಚದ ಮ್ಯಾಕೆ ಮನಗ್ಸಿದೀನಿ. ಈಗ ಇಲ್ಲಿ ಹಾಕಿದೀನಿ, ನೋಡ್ಬರ್ರಿ. ಚೆನ್ನಾಗಿದ್ದಾನ ಕಣೆ ಜಿಲೇಬಿ ನಿನ್ ಮಗ. ದುಂಡುಗೆ ಒಳ್ಳೆ ರಾಜ್ಕುಮಾರ್ ಇದ್ದಂಗ ಇದ್ದಾನಮ್ಮ. ಕಣಕ, ಎಲ್ಲ ಅವ್ರ ಅಪ್ಪ ನಂಗೇನೆ ಅವನು. ಅದ್ ಸರಿ, ಹೆಂಗಮ್ಮ ಗೌರಿ ಬದ್ಲಾಗ್ಯವಳ? ಚೆನ್ನಾಗಿ ನೋಡ್ಕೊಂತಾಳ ನಿನ್ನ? ಹ್ಞೂ ಅಜ್ಜಿ, ನೋಡ್ಕೊಂತಾಳೆ. ಹೌದೇನು? ನಾನು ಎಲ್ಲಿ ದೂರಾಂಕಾರ ಇನ್ನೂ ಬಿಟ್ಟಿಲ್ವ ಅವಳು ಅಂತ ತಿಳ್ಕೊಂಡಿದ್ದೆ. ಹೆಂಗಾತ್ಲಾಗಿ ಅವಳಿರೋದಕ್ಕೆ ವಾಸಿ ಅಲ್ವಿ. ಹಿಂಗೆ ನಿಮ್ಮ ಅಮ್ಮ ಏನೂ ಇಲ್ಲ, ತವ್ರ ಮನೇನೂ ಇಲ್ಲ, ನಿಮ್ಮ ಅತ್ತಿಗೂ ವಯಸ್ಸಾಗೈತಿ. ಗೌರಿ ಇಲ್ಲ ಅಂತಂದ್ರೆ ನೀನು ನೋಡ್ಕೊಂಬಾರ ಯಾರು ಇರ್ತಿರ್ಲಿಲ್ಲ ಅಲ್ವಿ? ಹ್ಞೂ ಅಜ್ಜಿ, ಗೌರಿ ಇರೋದಕ್ಕೆ ಪರವಾಗಿಲ್ಲ. ನನ್ನ ಬಾಣತನ ಮಾಡಿಲು ನೋಡ್ಕೊಂತಿದ್ಲು ಅವಳೇನೆ. ಬಟ್ಟೆ ಒಗೆಯೋದು, ಅಡುಗೆ ಮಾಡೋದು ಎಲ್ಲ ಅವಳೇ ಮಾಡ್ತಿದ್ದಿದ್ದು. ಏನಿಲ್ಲ ಸ್ಮಕ, ಗೌರಿ ಹಂಗಾರ ಬದ್ಲಾಗ್ಯವಳೇನು ಇವಾಗ? ಅಯ್ಯೋ ಗುಂಡಕಯ್ಯ, ಗೌರಿ ಬದ್ಲಾಗೋದು ಒಂದೇನೆ, ನಾಯಿ ಬಾಲ ನೆಟ್ಟಗಾಗೋದು ಒಂದೇ. ಇವಳು ಹೇಳ್ತಿಲ್ಲ ಅಷ್ಟೇನೆ. ಯಾಕೆ ನಿಮ್ಮ ಕೂಟೆಲ್ಲ ಹೇಳ್ಕೊಂಡ್ರೆ ಸುಮ್ಮನೆ ಮರ್ಯಾದೆ ಇರಲ್ಲ ಅಂತ ಹೇಳಿ ಅವಳೇ ನೋಡ್ಕೊಂತಾಳೆ ಅಂತ ಹೇಳ್ತಾ ಇದ್ದಾಳೆ ಜಿಲೇಬಿ ಅಷ್ಟೇನೆ. ಅವಳೇನು ಏನು ನೋಡ್ಕೊಂಡಿಲ್ಲ. ಏನೋ ಗಂಡ ಅತ್ತಿಗೆ ಬೈಯಕ್ಕೆ ಒಂದಿಷ್ಟ ಅಡುಗೆ ಮಾಡಿಕ್ಕೋದು, ನೆಲ ಒರ್ಸೋದು ಎಲ್ಲ ಕೆಲಸ ಮಾಡ್ತಾಳೆ ಅಷ್ಟೇನೆ. ಗಂಡ ಏನಾದ್ರೂ ಕೇಳ್ದಂಗಿದ್ದಿದ್ರೆ ಅದನ್ನು ಮಾಡ್ತಿರ್ಲಿಲ್ಲ ಅವಳು. ಹೌದೇನು? ಸರಿ ಬಿಡಮ್ಮ, ಅದು ಯಾವಾಗ ಬುದ್ಧಿ ಬರುತ್ತೋ ಏನೋ ಅವಳಿಗೆ. ಅಲ್ಲ ಅದು ಸರಿ, ನಿಮ್ಮ ಅತ್ತೆನ ಕರ್ಕೊಂಬತ್ತೀನಿ ಅಂತ ತಾನೇ ನೀವು ಹೋಗಿದ್ದು, ನೀನು ಸೀನಪ್ಪನು. ಈಗ ನೋಡಿದ್ರೆ ಇವಳು ಕರ್ಕೊಂಬಂದಿದ್ದೀರಾ? ಎಲ್ಲಿ ನಿಮ್ಮ ಅತ್ತೆ ಬರ್ಲಿಲ್ವ ಅವಳು? ಕಣಿಲ್ಲ ಸ್ಮಕ, ನಿಮ್ಮ ಅತ್ತೆನ ಕರ್ಕೊಂಬತ್ತೀವಿ ಅಂತ ಹೋದಾರು ನಿಮ್ಮ ಅತ್ತೆನೇ ಕರ್ಕೊಂಬಂದಿಲ್ಲ. ಎಲ್ಲಿ ಗೊತ್ತು ಕೆಂಚಕಯ್ಯ ಬರ್ಲಿಲ್ವೇ? ಇಲ್ಲ ಕಣೆ ಭಾಗ್ಯಮ್ಮ, ಬರ್ಲಿಲ್ಲ. ನಾವು ಎಷ್ಟೋನ ಕೇಳ್ಕೊಂಡ್ವಿ, ಭಾರತೆ ಏನ್ ಮಾಡಕ್ಕಾಗುತ್ತೆ, ದುಡ್ಡು ತೀರನ ದುಡ್ಡು ಇಸ್ಕೊಂಬತ್ತೀವಿ ಅಂತ ಅಂದ್ರೂ ಕೇಳಲಿಲ್ಲ. ನೀನು ಒಳ್ಳೆಳಾಗ್ತೀಯ, ನಾನು ಕೆಟ್ಟಳಾಗ್ತೀನಿ. ದುಡ್ಡು ಇಸ್ಕೊಂಬರೋದು ಬೇಡ, ನಾನು ಬರೋದು ಬೇಡ.
ನಾನು ಬರೋದು ಇಲ್ಲ ಅಂತ ಹೇಳಿ ಮಕ್ಕೊಡ್ದಂಗೆ ಹೇಳ್ತಾನ ಮತ್ತೆ ಅದ್ರಾಗೆ ಗೌರಿ ಬೇರೆ ಇಲ್ದೇ ಇರೋದೆಲ್ಲ ಹೇಳ್ಕೊಡ್ತಾಳೆ ಏನ್ ಮಾಡೋದು ಹೇಳು ಬರಲ್ಲ ಅಂತ ಅಂದಾರ್ ನೀನೇನು ಕಾಲ್ ಕೈ ಕಟ್ಟಿ ಓದ್ಕೊಂಬರಕ್ಕಾಗುತ್ತೆ ಅದಕ್ಕೆ ಅತ್ಲಾಗೆ ಅದೇ ಬಂದ್ವಿ ಜಿಲೇಬಿನೂ ಅತ್ಲಾಗೆ ಬಂದಿರ್ಲಿಲ್ಲ ನಮ್ಮ ಮನೆಗೆ ಹೆರಿಗೆ ಆಗಿತ್ತಲ್ಲ ಅದಕ್ಕೆ ಅತ್ಲಾಗೆ ಒಂದ್ ತಿಂಗಳು ಇರ್ತಾಳೆ ಅಂತೇಳಿ ಕರ್ಕೊಂಬಂದೆ ಹೆಂಗ್ ಅತ್ಲಾಗೆ ನಮ್ಮ ಮನೆಗೂ ಯಾರು ಇಲ್ಲ ನೋಡ್ಕೊಂಬನ ಒಂದ್ ತಿಂಗಳು ಅಂತೇಳಿ ಕರ್ಕೊಂಬಂದ್ ನಮ್ಮ ಬರ್ಲಿಲ್ವಾ ಅಯ್ಯೋ ರಾಮ ಏನೇ ನಿಮ್ಮ ಅತ್ತಿಗೆ ಇಷ್ಟೊಂದು ದಿಮಾಕ ಅಯ್ಯೋ ರಾಮ ಅದೇನೋ ಹೇಳ್ತಾರಲ್ಲ ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡ್ರು ಅಂದಂಗೆ ಹಂಗಾಯ್ತು ನಿಮ್ಮ ಅತ್ತೆ ಕತೆ ಅಲ್ಲ ಇಷ್ಟ ದಿನನ ಹೆಂಗೋ ಕೂಲಿ ಮಾಡ್ಕೊಂಡು ತಿಂತಿದ್ರು ಈಗ ಹೆಂಗೋನೋ ನೆಮ್ಮದಿಯಾಗಿದ್ದೀರಾ 5 ಎಕರೆ ಜಮೀನ್ ಸಿಕ್ಕೈತಲ್ಲ ಕೂಲಿ ಹೋಗೋ ತೊಂದ್ರೆನೇ ಇಲ್ಲ ಈಗ್ಲಾದ್ರೂ ನೆಮ್ಮದಿಯಾಗಿರೋದ್ ಬಿಟ್ಟು ಹೋಗಿ ಯಾ ಗೌರಿ ಜೊತೆಗೆ ಸೇರ್ಕೊಂಡವ್ರಲ್ಲ ನಿಮ್ಮ ಅತ್ತಿ ಅಯ್ಯ ಅವ್ರ ಬುದ್ಧಿಗೆ ಏನ್ ಹೇಳ್ಬೇಕು ಹೋಗ್ಲಿ ಬಿಡ ಭಾಗ್ಯಮ್ಮ ಎಷ್ಟ್ ದಿನ ಅಂತ ಹೇಳಿ ಯಾವ್ರ ಮನೆಗೆ ಇರಕ್ಕಾಗುತ್ತೆ ಹೇಳು ಗೌರಿ ಅವ್ರ ಅಮ್ಮನ ತಗೊಂಡು ಏನು ನೆಟ್ಟಗಿರಲ್ಲ ಅವಳು ಅವಳಿಗೆ ಏನಿದ್ರು ಮಾಡಿ ಇಟ್ಬೇಕು ಅವ್ಳು ಕೇಳಿದ್ದೆಲ್ಲ ತಂದು ಕೊಡ್ಬೇಕು ಹಂಗಿದ್ರೆ ಅಷ್ಟೇನೆ ಅವಳು ಅವ್ರಿಗೆ ಗೊತ್ತಾಗುತ್ತೆ ಹೇಳು ಗೌರಿ ಬುದ್ಧಿ ಏನು ಅಂತಾನ ಆಲೆ ಇಲ್ಲಿದ್ದಾಗ ಗೊತ್ತಾಗಿತ್ತು ಎಲ್ಲ ಕೆಲಸನೂ ಅವ್ರ ಕೈಗೆ ಮಾಡ್ಸಾಳು ಹಂಗಾದ್ರೂ ಗೌರಿ ತಕ ಹೋಗ್ತೀನಿ ಅಂತ ಹೋಗೈತ ಮತ್ತೆ ಇನ್ನೊಂದು 2 ದಿವಸ ಅವರೇ ಬರ್ತಾರ ನೋಡು ಅಲ್ಲ ನೀವು ಕರ್ದಾಗ ಬರ್ಬೇಕು ತಾನೆ ದಿಮಾಕ್ ಮಾಡ್ಕೊಂಡು ಬಂದಿಲ್ವಂತಿ ಅಲ್ಲ ಕರ್ದಾಗ ಬಂದ್ರೆ ಮರ್ಯಾದೆ ಕರಿದಿಲ್ದಾಗ ಬಂದ್ರೆ ಏನಿರುತ್ತಾವಳಿ ಮರ್ಯಾದೆ ಇಲ್ಲಿ ತಗಾತ್ಲಾಗಿ ಅವಾಗ ಗೊತ್ತಾಗುತ್ತೆ ಅವಾಗ್ಲೇ ಹೋಗ್ಬೇಕಾಯ್ತು ಅವ್ರ ಕರ್ದಾಗ ಮಗನು ಸೊಸೆನು ಬಂದ್ ಕರ್ದಾಗ ಹೋಗ್ಬೇಕಿತ್ತು ಅಂತ ಅವಳಿಗೆ ಅನ್ಸುತ್ತೆ ಒಂದಲ್ಲ ಒಂದ್ ದಿವಸ ಬಿಡು ಅವಳ ಬಗ್ಗೆ ಏನ್ ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ ಹೆಂಗೋ ಜಿಲೇಬಿನ್ ಕರ್ಕೊಂಬಂದಿದ್ಯಾ 1 ತಿಂಗಳು ಚೆನ್ನಾಗಿ ಇಕ್ಕೊಂಡು ಚೆನ್ನಾಗಿ ಒಳ್ಳಾಡದ್ ಮಾಡಿಕ್ಕು ಅಕ್ಕೆ ಕನ್ಗುಂಡಕಯ್ಯ ನಾವು ಅಷ್ಟೇನೆ ಜಾಸ್ತಿ ಬಲವಂತ ಮಾಡಕ್ಕೇನು ಹೋಗ್ಲಿಲ್ಲ ಹೋದಾಗ ಒಂದ್ಸಲ ಮಾತಾಡಿವಿ ಬರಲ್ಲ ಅಂತಂತು ತಿರುಗ್ ಬರ್ಬೇಕಾದ್ರೆ ಒಂದ್ಸಲ ಕರದ್ವಿ ನಾನು ಕರ್ದೆ ಅಯ್ಯಪ್ಪನು ಕರಿತು ಬರಲ್ಲ ಅಂತನ ಹೇಳ್ತು ಅದಕ್ಕೆ ನಾವು ಜಿಲೇಬಿನ್ ಕರ್ಕೊಂಡು ಅದೇ ಬಂದ್ವಿ ಒಳ್ಳೆ ಕೆಲಸ ಮಾಡಿದ್ವಿ ಬಿಡು ಮಗ್ಯಮ್ಮ ಗುಂಡಕಯ್ಯ ಕುಕ್ಕಳ್ರಿ ಮಾತಾಡ್ಕೊಂಡ್ ಕುಕ್ಕಂಡಿರ್ರಿ ನಾನು ಒಂದಿಟ್ಟು ಕಾಪಿ ಕಾಸ್ಕೊಂಡ್ ಬರ್ತೀನಿ ನಾವು ಇದೇ ತಾನೇ ಬಂದ್ವಿ ನೀವು ಬರೋದಕ್ಕೂ ಮುಂಚೆ ಒಂದ್ ಸ್ವಲ್ಪ ಹೊತ್ತು ಮುಂಚೆ ಬಂದಿದ್ವಿ ನೀವು ಬಸ್ ಇಳಿದು ಬರೋದ್ನ ನಮ್ಮ ಹುಡುಗ ಮಂಜ ನೋಡ್ತಂತೆ ಅದಕ್ಕೆ ಹೇಳ್ತಿತ್ತು ಲಸ್ಮತ್ತೇನು ಸಿನಿಮಾಮನು ಬಂದ್ರು ಊರಿಂದನ ಅಂತ ಅಂದ ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಭಾಗ್ಯಮ್ಮನೂ ಎಲ್ಲಿಗೆ ಹೋಗ್ತೀಯ ಅಂದ್ಲು ಲಸ್ಮ ಕರ್ಮ ಅಂತ ಹೋಗ್ತಾ ಇದೀನಿ ಕಣೆ ಬತ್ತೀಯ ಅಂದೆ ಬಂದ್ಲು ಅವಳನ್ನು ಸರಿ ಹೋಗಿ ಕಾಸ್ಕೆ ಬರೋಕ್ ಜಾಲ್ದು ಹೋಗ್ಬೇಕು ನಾವು ಮಂತಕ್ಕೆ ಸರಿ ಇಲ್ಲೇ ಕುಕ್ಕಂಡಿರ್ರಿ ಬತ್ತೀನಿ ಜಾಲ್ ಕಾಸ್ಕೊಂಡು ಯಮ್ಮ ಎಲ್ಲ ಕೂಲಿ ಹೋಗಿದ್ದೇನು ಅದೇ ಪಂಚಾಯತಿ ಮುಖ್ಯಸ್ಥರ್ಲಿ ನಾಗಣ್ಣ ಅವರಿಗೆ ಹೋಗಿದ್ವಿ ನಾನು ರಂಗಕಯ್ಯ ಆಮೇಲೆ ಗಂಗಿ ಆಮೇಲೆ ಸಾಕಮ್ಮ ನಾಲ್ವರು ಹೋಗಿದ್ವಿ ಆ ಗಂಗಿ ಏನ್ ಮಾಡ್ಬೇಕು ಅವಣ್ಣ ಬುತ್ತಿ ತಗೊಂಬತ್ತೀನಿ ಅಂತ ಹೋತು ಮಂತಕ್ಕೆ ಅವಣ್ಣ ಅತ್ಲಾಗ ಹೋದೆ ಇವಳು ಒಂದ ಮಾಡ್ಬತ್ತೀನಿ ಅಂತ ಹೋದಳು ಆ ಮಾವಿನ ಮರದಡೆಗೆ ಮನಿ ಕಂಡಿದ್ದಲ್ಲ ಗುಂಡಕಯ್ಯ ಹೋಗಿ ಮರದಡೆಯಲ್ಲಿ ಮನಿ ಕಂಡಿದ್ಲ ಕೂಲಿ ಹೋಗಿ ಅವಳೆ ಮರದಡೆಯಲ್ಲಿ ಮನಿ ಕಂಡಿದ್ದಳು ಅವಣ್ಣನ ಎದುರಿಗೆ ಅವಳೇನೆ ಹೇಳಿಳು ಹೋಗಿ ಮನಿ ಕಂಡಿದ್ದೆ ಅಂತ ಅದಕ್ಕೆ ಅವಣ್ಣಗೆ ಸಿಟ್ಟು ಬಂದು ನೀವು 6 ಗಂಟೆಗೆ ಹೋಗ್ಬೇಡ್ರಿ 1 ಗಂಟೆ ಜಾಸ್ತಿ ಕೆಲಸ ಮಾಡ್ಬೇಕು ಅಂತನ ಹೇಳ್ತಾ ಸಾಕಮ್ಮಗೆ ಅದಕ್ಕೆ ಅವ್ರ ಅತ್ತೆ ಕೆಲಸ ಮಾಡ್ಬೇಕಾಗುತ್ತೆ ಅಂತ ಗಂಗಿನೂ ಅವ್ರ ಅತ್ತೆ ಜೊತೆಗೆ ಇದ್ಲು ನಾನು ರಂಗಕಯ್ಯ ಅದೇ ಬಂದ್ವಿ 6 ಗಂಟೆಗೆ ನಾವು ಅಲ್ಲ ಸಾಕಮ್ಮ ಎಂದಾದ್ರೂ ಕೂಲಿ ಹೋಗಿದ್ರೆ ತಾನೆ ಅವಳ ಸೊಸೆ ಬಂದಾಗಿಂದನ ಕೂಲಿ ಕರ್ಕೊಂಡು ಹೋಗ್ತಾಳೆ ಅಲ್ಗೂ ಇಲ್ಗೂ ಬಲವಂತವಾಗಿ ಹೇಳ್ಕೊಂಡು ಅಂತದ್ರಾಗೂ ಹೋಗಿ ಆಟ ಆಡ್ತಾಳೆ ಅಲ್ಲಿ ಇಲ್ಲಿ ಒಂದ ಮಾಡಕ್ ಹೋಗ್ತೀನಿ ನೀರು ಕುಡ್ದು ಬರ್ತೀನಿ ಅಂತಾನ ಅವಳಿಗಂತೂ ಒಂದೀಟು ಮನ ಮರ್ಯಾದಿಲ್ಲ ಹೇಳತ್ತ ಸರಿಯಾಗಿ ಮಾಡೈತವ ಅಣ್ಣಯ್ಯ ಒಂದ್ ದಿವಸ ಜಾಸ್ತಿ ಕೆಲಸ ಮಾಡಿದ್ರೆ ಜಾಸ್ತಿ ಹೊತ್ತು ಇನ್ನೊಂದ್ ದಿವಸ ಸರಿಯಾಗಿ ಮಾಡ್ತಾಳೆ ಸುಮ್ನೀರು ಅದು ಅಲ್ದೇನೆ ಕಳೆನು ಸರಿಯಾಗಿ ತೆಗಿತಾ ಇರ್ಲಿಲ್ಲ ಅವಳು ಹಂಗೆ ಬಿಟ್ಕೊಂಬರೋಳು ಅವಣ್ಣ ಅಂತೂ ಬೈಯ್ಯದ ಆಗಲಾಗಲ ಸಾಕಮ್ಮ ನೀನು ಸರಿಯಾಗಿ ತೆಗಿಯಲ್ಲ ಕಳೆನ ಅಂತಾನ ಆರಮ್ಮ ಜಿಲೇಬಿ ನಿನ್ ಮಗ ಎದ್ದೇವನು ಹೇಳ್ತಾ ಇದ್ದಾನೆ ಹೊಟ್ಟಸ್ತೈತೇನು ಹಾಲು ಕುಡಿಸ್ಬಾ ಹೋಗು ಒಳ ಕರ್ಕೊಂಡೋಗಿ ಹಾಲು ಕುಡಿಸ್ಕೊಂಡು ಕರ್ಕೊಂಬ ಸರಿ ಕಣ್ಗುಂಡಜ್ಜಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ